ಹಲೋ ಗೈಸ್, ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ನ ಕರೆಸ್ತಾ ಇದ್ದೀನಿ. ಯಾರು ಅಂದರೆ ನನ್ನ ಬ್ಯೂಟಿಫುಲ್ ವೈಫ್ ಗ್ರೀಷ್ಮಾ. ಏಯ್ ಬೇಗ ಬಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ನನಗಿಂತ ಇವಳೇ ಫೇಮಸ್ ಆಗ್ಬಿಟ್ಟಿದ್ದಾಳೆ ಈ ನಡುವೆ. ನಾನು ಮದುವೆ ಟೈಮಲ್ಲಿ ಒಂದು ಮಟನ್ ಬಿರಿಯಾನಿ ಹೇಳ್ಕೊಟ್ಟಿದ್ದೆ ಇವಳಿಗೆ, ಸೊ ಅದನ್ನ ಮಾಡಿಸ್ತಾ ಇದ್ದೀನಿ. ಹಲೋ, ಯಾವಾಗ ಹೇಳ್ಕೊಟ್ಟಿದ್ದೆ? ಮದುವೆ ಟೈಮಲ್ಲಿ. ಯಾವಾಗ? ಅದೇ ಒಂದು 13 years ಮುಂಚೆ. ಅವಾಗ ಮದ್ವೆ ಆಗಿದ್ವಿ ಅಲ್ಲ? ಹೌದಲ್ವಾ? ಅವಳು ಮಾಡೋದು ಬಿರಿಯಾನಿ ಬೇರೆ ಅಲ್ಲ, ಒಂದೇ ಮನೇಲಿ ಇರೋದು. ಸೊ ಇಟ್ಸ್ ಓಕೆ. ಆಯ್ತು, ನನಗಿವತ್ತು ಏನು ಮಾಡ್ತೀಯ ಅಂತ ಹೇಳು, ನನಗೂ ಹೇಳು ಆ್ಯಂಡ್ ನಮ್ಮ ವ್ಯೂವರ್ಸ್ ಕೂಡ ಹೇಳು. ಇವತ್ತು ನಾನು ಪುದೀನ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್. ಇದೊಂದು 1 hour ಆಗತ್ತೆ. ಸೊ ಆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಪುದೀನ ಮಟನ್ ಬಿರಿಯಾನಿ 1 hour ಮಾಡ್ತಾರಂತೆ. ನೋಡೋಣ, ತೋರ್ಸಮ್ಮ ಅದು ಏನೇನು ಇಂಗ್ರೀಡಿಯೆಂಟ್ ಅಂತ. ಇದಕ್ಕೆ ನಾನು 1.5 kg ಮಟನ್ ತಗೊಂಡಿದ್ದೀನಿ, 1 ಕಟ್ ಪುದೀನ ಆ್ಯಂಡ್ ಇದು ಇಲ್ಲಿ ಕೊತ್ತಂಬರಿ ಇಟ್ಟಿದ್ದೀನಿ, ಅದು ಒಂದು 1/2 ಕಟ್ ಸಾಕು. ಆ್ಯಂಡ್ ಗೀ ಇದೆ. ನಾನು ಗೀ ಏನು ಸ್ಪೆಷಲ್ ಇದರಲ್ಲಿ ಅಂದರೆ ಗೀಯಲ್ಲೇ ಮಾಡೋದು ನಾನು ಇದನ್ನು, ಎಣ್ಣೆ ಯೂಸ್ ಮಾಡಲ್ಲ. ಆ್ಯಂಡ್ ಸ್ಪೈಸಸ್ ಬಂದುಬಿಟ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ತೊಗೊಂಡಿದ್ದೀನಿ, ಇದು ಅರಿಶಿನ ಇದೆ, ಕೊರಿಯಂಡರ್ ಪೌಡರ್ ಇದೆ, ನಾನು ಗರಂ ಮಸಾಲ ಬದಲು ಮೀಟ್ ಮಸಾಲ ತೊಗೊಂಡಿದ್ದೀನಿ. ಆ್ಯಂಡ್ ಇದು ನಾನು ಊರಿಂದ ಪುಡಿ ಮಾಡ್ಕೊಂಡು ಬಂದಿರೋ ಅಂಥದ್ದು. ಇದೇನಂತ ಅಂದರೆ ರೆಡ್ ಚಿಲ್ಲಿ ಬದಲು ನಾನು ಇದನ್ನು ಗ್ರೀನ್ ಚಿಲ್ಲಿ ಬರುತ್ತೆ ಊರ ಕಡೆ, ಸೊ ಅದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಟ್ರೈ ಮಾಡಿ. ಎಸ್, ಬಟ್ ಇದು ಎಲ್ಲರ ಹತ್ರ ಇರಲ್ಲ. ಇದ್ರ ಬದಲು ನಾವು ಖಾರದ ಪುಡಿನೂ ಯೂಸ್ ಇದ್ರ ಮಾಡ್ಬೋದು. ಬದಲು ಖಾರದ ಪುಡಿ ಯೂಸ್ ಮಾಡ್ಬೋದು, ಬಟ್ ರೆಡ್ ಕಲರ್ ಬರುತ್ತೆ. ಇದಿಲ್ಲ ಅಂದ್ರೆ ಖಾರದ ಪುಡಿ ಯೂಸ್ ಮಾಡಿ, ಬಟ್ ಕೆಂಪು ಕಲರ್. ಅಂಡ್ ಇನ್ನ ಒಂದು ಗ್ರೀನ್ ಚಿಲ್ಲಿನೂ ಯೂಸ್ ಮಾಡ್ಬೋದು, ಬಟ್ ಅದು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಡ್ರೈ ಸ್ಪೈಸಸ್. ಇದು ಚಕ್ಕೆ ಎಲೆ, ಚಕ್ಕೆ, ಲವಂಗ, ಕಾರ್ಡ್ಮಮ್, ಇದು ಸ್ಟಾರ್ ಅಂತ ಕರೀತಾರೆ, ಆ್ಯಂಡ್ ಇದು ಬ್ಲ್ಯಾಕ್ ಕಾರ್ಡ್ಮಮ್, ಏಲಕ್ಕಿ, ಕಪ್ಪು ಏಲಕ್ಕಿ. ಇಷ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ ಇದು ಇಂಗ್ರೀಡಿಯೆಂಟು. ನನ್ನ ಕಾನ್ಸೆಪ್ಟ್ ಏನೂ ಇಲ್ಲ. ನಾನು ಬಿಗ್ ಬಾಸ್ ಮನೆಯಲ್ಲೂ ಅದೇ ಹೇಳ್ತಾ ಇದ್ದೆ, ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು, ಕಷ್ಟದ ಕೆಲಸನೇ ಅಲ್ಲ. ವೆರಿ ಈಸಿ, ತುಂಬಾ ಈಸಿ ಇದೆ. ಅರ್ಧ ಗಂಟೆ ಕಿಚನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಇವಾಗ ಗ್ರೀಷ್ಮಾ ಅವ್ರು ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು ಅಂತ. ಆಲ್ರೆಡಿ ಇಲ್ಲಿ ನೋಡಿ ಆನಿಯನ್ ಎಷ್ಟು ಚೆನ್ನಾಗಿ, ನಾನು ಹೇಳ್ತಾ ಇಲ್ವಾ, ಒಂದ್ ನಿಮಿಷ ತಡಿ ಹೇಳ್ತೀನಿ ನಾನು. ಆಲ್ರೆಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದಾರೆ ನೋಡಿ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಟೊಮೆಟೊನು ಅಷ್ಟೇ, ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಿದ್ದಾರೆ. ಇದು ಯಾಕೆ ಅಂದ್ರೆ ಸ್ಪೆಷಲಿ ಇದು ರಘು ಅವ್ರಿಗೆ, ಅವರು ಸಿಪ್ಪೆ ತಿನ್ನಲ್ಲ, ಅದಕ್ಕೋಸ್ಕರ ಬಾಯಿಗೆ ಸಿಪ್ಪೆ ಸಿಗ್ಬಾರ್ದು ನನಗೆ, ಅದಕ್ಕೆ ಸಿಪ್ಪೆ ಎಲ್ಲ ನೀಟಾಗಿ ಅಂಡ್ ಮಟನ್ ಕೂಡ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಎಳೆ ಮಟನ್ ಹೆಂಗಿದೆ, ಸಕ್ಕದಾಗಿದೆ. ನಾನು ಸ್ಪೆಷಲ್ ಆಗಿ ಮಟನ್ ತರಿಸೋದು. ನಂಗೆ ಮಟನ್ ಏನಾದ್ರು ಕ್ವಾಲಿಟಿ ಇಷ್ಟ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ. ಸೊ ಮಟನ್ ನೀವು ಎಲ್ಲಿಂದ ತರ್ತಿರೋದು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಎಳೆಯದಿರಬೇಕು ಬಿರಿಯಾನಿಗೆ ಸ್ಪೆಷಲಿ. ಆ್ಯಂಡ್ ಸ್ವಲ್ಪ ಚರ್ಬಿ ಹಾಕಿ, ಸಖತ್ ಟೇಸ್ಟ್ ಬರುತ್ತೆ. ಆ್ಯಂಡ್ ನಾನಿಲ್ಲ ಅದು ಚರ್ಬಿ ಯೂಸ್ ಮಾಡಿಲ್ಲ, ಬಿಕಾಸ್ ನಾನು ಗೀ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಚರ್ಬಿ ಯೂಸ್ ಮಾಡಿಲ್ಲ. ಓಕೆನಾ? ಓಕೆ, ಹೊಟ್ಟೆ ಹಸಿತಾ ಇದೆ, ಲೆಟ್ ಸ್ಟಾರ್ಟ್. ಇವಾಗ ಲೈಟರ್ ತಗೊಳ್ಳಿ. ಇವಾಗ ನಾನು ತಡಿ, ಸ್ವಲ್ಪ ಬಿಸಿ ಆಗ್ಲಿ. 1 ನಿಮಿಷ ರೆಡಿ ಮಾಡ್ಕೋಬೇಡ್ವಾ? ಅರ್ಜೆಂಟ್ ಮಾಡ್ಬೇಡ, ಆರಾಮಾಗಿ ಮಾಡು ನಿನ್ನ ಅಡುಗೆನ. ಅಡುಗೆ ಆರಾಮಾಗಿ ಮಾಡಿದ್ರೆ ಪ್ರೀತಿ ಜಾಸ್ತಿ ಇರುತ್ತೆ ಅಡುಗೆಯಲ್ಲಿ. ಫಾಸ್ಟ್ ಆಗಿ ಮಾಡ್ಬೋದು. ಆರಾಮಾಗಲ್ಲ, ಪ್ರೀತಿಯಿಂದ ಮಾಡು. ನಾ ಅದನ್ನೇ ಹೇಳಿದ್ದು, ಸ್ಲೋ ಆಗಿ ಮಾಡಿದ್ರೆ ಪ್ರೀತಿ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಇದನ್ನ ವ್ಯೂವರ್ಸ್ಗೋಸ್ಕರ ಮಾಡ್ತಾ ಇರೋದು. ಒಂದ್ ದಿವಸ ಹೊಟ್ಟೆ ಹಸ್ಕೊಂಡಿದ್ರೆ ಏನೂ ಆಗಲ್ಲ. ಬಾ ದೇವ್ರೆ, ತಗೋಬಿಡಪ್ಪ ನನ್ನ. ನಾನು ಅವ್ರಿಗೋಸ್ಕರ ಒಂದ್ ದಿವಸ ಏನು 1 ವಾರ ಊಟ ಬಿಡ್ತೀನಿ, ಪರವಾಗಿಲ್ಲ. ಅಯ್ಯೋ ರಘು, ಅವರಿಂದಾನೇ ಅಲ್ವನು ಇವತ್ತು ನಾವ್ ಇಲ್ಲಿ ಇರೋದು. ಇವಾಗ ಅವರೇ ನಮ್ಮ ಅಡುಗೆನ ನೋಡಿಲ್ಲ ಅಂದ್ರೆ. ಸೊ ಇವಾಗ ನಾನು ಇದು ಬಿಸಿ ಆಗೋ ತನಕ ಇದೆಲ್ಲ ಕೇಳಿಸ್ಕೊಬೇಕು. ಮತ್ತೆ ಬಿಸಿ ಆಗ್ಬೇಕಲ್ವಾ, ಮತ್ತೆ ವೇಟ್ ಮಾಡುವ. ಓಕೆ, ಇವಾಗ ಬಿಸಿ ಆಗಿದೆ. ಸೊ ನಾನು ಇದಕ್ಕೆ ಟಂಟಡಾನ್ ಒಂದು, ಓಕೆನಾ, 2 ಸ್ಪೂನ್. 2 ಸ್ಪೂನ್ ಹಾಕಿ. ಇಲ್ಲ, ಇನ್ನ 1 ಸ್ಪೂನ್ ಹಾಕ್ತೀನಿ. 3 ಸ್ಪೂನ್ಸ್. ಸಖತ್. ಓಕೆನಾ? ಇದರಲ್ಲಿ ನಾನು ನೋಡ್ತಾ ಇದ್ದೇನೆ, ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ಡ್ರೈ ಸ್ಪೈಸಸ್ ತಗೊಂತಾ ಇದ್ದೀನಿ. ಎಲ್ಲ ನೀಟಾಗಿ ಹೇಳ್ಬಿಟ್ಟು ಹಾಕು ಒಂದೊಂದೇ. ಚಕ್ಕೆ, ಇದು ಬಂದ್ಬಿಟ್ಟು ಏನ್ ಹೇಳ್ತಾರೆ ಇದಕ್ಕೆ? ಇದು ಬಿರಿಯಾನಿ ಲೀಫ್ ತಾನೇ ಇದು? ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಚಕ್ಕೆ ಎಲೆ, ಓಕೆನಾ? ಸೊ ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ ಆ್ಯಂಡ್ ಇದು ಸ್ಟಾರ್, ಇಷ್ಟೇ ಸ್ಪೈಸಸ್ ಹಾಕ್ತಾ ಇರೋದು. ಸೊ ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಡಿ ಎಣ್ಣೆಗೆ. ಅದು ಆ್ಯಕ್ಚುಲಿ ಇನ್ನೂ ಬಿಸಿ ಆಗಿರಲಿಲ್ಲ.
ಅದಕ್ಕೆ ಇಲ್ಲ ಸಾಕು, ಪರವಾಗಿಲ್ಲ. ತುಂಬಾ ಬಿಸಿ ಆದ್ರೆ ಅದು ಸೀದ್ ಹೋಗ್ಬಿಡತ್ತೆ. ಸೊ ಪರವಾಗಿಲ್ಲ, ವೇಟ್. ಆಯ್ತು ಮೇಡಮ್, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಓಕೆ ಸಾಕು ನೋಡಿ, ಅದು ಬರ್ತಾ ಇದೆ, ಸೊಯ್ ಅಂತ ಸೌಂಡ್ ಬರ್ತಾ ಇದೆ. ಏನು ಸೊಯ್ ಅಂತ ಬರ್ತಾ ಇದೆ, ನನಗಂತೂ ಕೇಳಿಸ್ತಾ ಇಲ್ಲ. ಓಕೆ, ಇದೊಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಅನಿಯನ್ಸ್ನ ಆ್ಯಡ್ ಮಾಡ್ತೀನಿ. ನಾನು ಮಾಡ್ತೀನಿ ಬಿಡು ಈ ಕಡೆ. ಓಕೆ, ನಾನು ಹಿಂಗೆ ಈ ಥರ ಮಾಡ್ತಾ ಇರ್ತೀನಿ. ಇವ್ರದ್ದು ಇಷ್ಟೇ ಕೆಲಸ, ಸುಮ್ಮನೆ ಅಡುಗೆ ಮಾಡಿದೆ ಅಂತ ಹೇಳ್ತಾರೆ, ಎಲ್ಲ ನಾನು ಹಿಂದ್ಗಡೆ ನೋಡು. ಒಂದ್ಸತಿ ತೋರ್ಸ್ರಪ್ಪ ಇಲ್ಲಿ. ಸುಮ್ಮನೆ ಯಾರೋ ಅವಾರ್ಡ್ ಕೊಡಲ್ಲ ನನಗೆ. ಕ್ವಾಟ್ಲೆ ಕಿಚನ್ ಸೀಸನ್ ವಿನ್ನರ್ ಏನ್ ಸುಮ್ಮನೆ ನಿಂತ್ಕೊಂಡು ಹಿಂಗೆ ಅಲ್ಲಾಡ್ತಿದ್ಕೆ ಅವಾರ್ಡ್ ಕೊಟ್ರ ನನಗೆ? ಅಡುಗೆ ಮಾಡಿರೋದಕ್ಕೆ ಅವಾರ್ಡ್ ಕೊಟ್ಟಿರೋದು. ಇವಾಗ ಹಾಕಿ ನೀರುಳ್ಳಿ. ಓಕೆ, ಇವಾಗ ಸುಮ್ಮನೆ ಹೇಳ್ತಾರೆ ಅವ್ಳ ಮಾತು ಕೇಳ್ಬಿಡಿ. ಇವಾಗ ಅನಿಯನ್ ಹಾಕ್ತಾ ಇದ್ದೀನಿ. 4 ಅನಿಯನ್ ನಾನು ಈ ತರ ಸ್ಲೈಸ್ ಕಟ್ ಮಾಡಿ. ನಮ್ಮ ಮನೇಲೆಲ್ಲ ನಾನೇ ಅಡುಗೆ ಮಾಡೋದು ಆಕ್ಚುಲಿ. ಓ ಸೌಂಡ್ ನೋಡ್ರಪ್ಪ, ಈಗ ಸೊಯ್ ಅಂತ ಬರ್ತಾ ಇದೆ. ಸೊಯ್ ಅಲ್ಲ ಕಣ, ಅದು ಸೊಯ್ ಅಂತ ಬರ್ತಾ ಇಲ್ಲ. ಅದು ಮತ್ತೆ ಯಾವ ತರ? ನೀಟಾಗಿ ಹಾಕೆಲ್ಲ ನಾನು ಹೇಳ್ದಂಗೆ ಮಾಡೋದು. ಓಕೆ ಡನ್. ನೋಡಿ ಹೆಂಗೆ ಇದಾಗ್ತಾ ಇದೆ. ಏನಾಗ್ತಾ ಇದೆ? ಇನ್ನೊಂಚೂರು ಉದ್ದ ಕುಕ್ಕರ್ ತಗೊಳ್ಳೋದಲ್ವಾ? ಯಾಕೆ ಇಷ್ಟು ಚಿಕ್ಕ ತಗೊಂಡಿದ್ಯಾ? ಇನ್ನೊಂದು ಸ್ವಲ್ಪ ಇದಾಗಿದೆ. ನನ್ನ ಹೈಟ್ ಬಂದಿರೋದು ಕುಕ್ಕರ್. ನಾವಿರೋದೆಲ್ಲ ಉದ್ದ ಅಲ್ವಾ, ಸೊ ಅದು ಅದೇ ತರ ಇದೆ. ಸ್ವಲ್ಪ ಅಗ್ಲ ಇದ್ದಾಗ ನೀಟಾಗಿ ಕಾಣಿಸುತ್ತೆ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡ್ತಾ ಇದ್ದೀವಿ. ಇದನ್ನೇನು ಗೋಲ್ಡನ್ ಬ್ರೌನ್ ಮಾಡ್ಬೇಕಾಗ? ಎಸ್, ಗೋಲ್ಡನ್ ಬ್ರೌನ್ ಮಾಡ್ಬೋದು, ಇಲ್ಲಾನು ಇರ್ಬೋದು. ಗೋಲ್ಡನ್ ಬ್ರೌನ್ ಏನಕ್ಕೆ ಮಾಡ್ತೀನಿ ಅಂದ್ರೆ ಇಲ್ಲಿ ಅದಕ್ಕೂ ರೀಸನ್ ಇದೆ. ಗೋಲ್ಡನ್ ಬ್ರೌನ್ ಏನಕ್ಕೆ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗತ್ತೆ ಆನಿಯನ್ ಅಲ್ಲಿ. ಹಂಗೆ ಹಸಿದು ಹಾಕಿದ್ರೆ ಚೆನ್ನಾಗಿರಲ್ಲ. ಇಲ್ಲ, ಗೋಲ್ಡನ್ ಬ್ರೌನ್, ತುಂಬಾ ಗೋಲ್ಡನ್ ಬ್ರೌನ್ ಮಾಡಿದ್ರೆ ಅನಿಯನ್ ತುಂಬಾ ಸ್ವೀಟ್ ಆಗತ್ತೆ. ಓವರ್ ಹೀಟ್ ಮಾಡಬೇಡಿ. ಸ್ವೀಟ್ನೆಸ್ ಬರಬೇಕು. ಇಲ್ಲ, ಬಿರಿಯಾನಿ ಬರಬಾರ್ದು. ಹೈದರಾಬಾದ್ ಬಿರಿಯಾನಿ ನಾನು ಮಾಡ್ತಾ ಇರೋದಾ, ನೀನ್ ಮಾಡ್ತಾ ಇರೋದಾ? ನಾನು ನಿಂಗೆ ಹೇಳ್ಕೊಡ್ತಾ ಇದ್ದೀನಿ, ಬೆಟರ್ ಮಾಡ್ತಾ ಇದ್ದೀನಿ ನಿನ್ ಬಿರಿಯಾನಿ. ಇದು ನನ್ನ ಬಿರಿಯಾನಿ, ಸೊ ನನ್ನ ಮಾತು ಕೇಳಿ. ಏನೋ ಚೆನ್ನಾಗಿ ಹೇಳ್ಕೊಡೋಣ ಅಂದ್ರೆ ಅದಕ್ಕೂ ಬೇಡ ಅಂತ. ಆಯ್ತು, ಪರವಾಗಿಲ್ಲ ಬಿಡಿ. ಯಾಕಂದ್ರೆ ಇದನ್ನ ಮಾಡೋದ್ ಮತ್ತೆ ತಿನ್ನೋದು ನಾನೇ ಅಲ್ವಾ? ಯಾರು? ನಾನು ಇನ್ಯಾರಿಗೆ ಮಾಡ್ತಾ ಇದ್ದೀಯ ಇದನ್ನ? ನಾನು ತಿಂತೀನಲ್ವಾ, ಬಟ್ ಮೇನ್ ನಾನೇ ಅಲ್ವಾ? ಓಕೆ ಓಕೆ, ಬಿಸಿ ಆಗ್ತಾ ಇದೆ ನೋಡಿ. ಇದು ಆಲ್ಮೋಸ್ಟ್ ಆಯ್ತು ನೋಡು. ಏನೋ ಮಾಡ್ತಾ ಇದೀಯಾ? 10 ಮಿನಿಟ್ಸ್ ಆಯ್ತು, ಆಲ್ಮೋಸ್ಟ್ ಆಯ್ತು. ಇಷ್ಟಾದ್ರೆ ಸಾಕು ಆಕ್ಚುಲಿ. ಆಯ್ತಾ? ಆಲ್ಮೋಸ್ಟ್ ನೋಡಿ, ಈ ತರ ಗೋಲ್ಡನ್ ಬ್ರೌನ್ ಆಗ್ಬೇಕು. ಗೋಲ್ಡನ್ ಬ್ರೌನ್ ಗಿಂತ ಈ ಲೆವೆಲ್ ಬಂದ್ರೆ ಸಾಕು. ನಾನು ಟೊಮೆಟೊ ಹಾಕೋಷ್ಟ್ರೊಳಗೆ ಆಗತ್ತೆ. ಸೂಪರ್ ಆಗಿದೆ. ಇವಾಗ ನೆಕ್ಸ್ಟ್ ಏನಮ್ಮ? ಓಕೆ ಡನ್. ಈಗ ನೆಕ್ಸ್ಟ್ ಬಂದು ಟೊಮೆಟೊ ಹಾಕಿ. ಟೊಮೆಟೊ ಹಾಕ್ತಾ ಇದ್ದೀನಿ. 4 ಟೊಮೆಟೊ ಚಾಪ್ ಮಾಡ್ಕೊಂಡಿದ್ದೀನಿ. ಓಕೆ, ಟೊಮೆಟೊ ಹಾಕಿದ್ರು. ಟೊಮೆಟೊ ಹಾಕಿ ನೀಟಾಗಿ ಈ ಥರ ಮಾಡಬೇಕು. ಇದು ಗ್ರೀಷ್ಮ ಮಾಡ್ತಿರೋ ಬಿರಿಯಾನಿ, ರಘುದಲ್ಲ. ಅವ್ರು ಸುಮ್ಮನೆ ನಿಂತ್ಕೊಂಡಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಗ್ರೀಷ್ಮ ಮಾಡ್ತಿರೋದು, ಅದ್ರ ಹಿಂದೆ ತಲೆ ಬಂದು ನಂದು. ಇಂಗ್ರೀಡಿಯೆಂಟು, ಸ್ಟೆಪ್ಸು ಎಲ್ಲ ನಂದೆ. ಪರವಾಗಿಲ್ಲ, ನೀನ್ ಮಾಡೋದೇನು ನಾನ್ ಮಾಡೋದು. ನೀನ್ ಮಾಡ್ಕೊ, ನಾನು ಹೋಗ್ಲಾ? ಇಲ್ಲ, ನೀನ್ ಇರ್ಬೇಕು ವಿಡಿಯೋದಲ್ಲಿ. ನನ್ಕಿಂತ ಜಾಸ್ತಿ ನಿನ್ನೇ ನೋಡೋದು ವ್ಯೂವರ್ಸ್. ಸೊ ನೀನೇ ಮಾಡ್ಬೇಕು. ನೀನೇ ಮಾಡಮ್ಮ, ಯಾಕೆ ಸುಮ್ಮನೆ. ಓಕೆ, ಆಮೇಲೆ ವ್ಯೂವರ್ಸ್ ಹೇಳ್ಬಾರ್ದು ನಾನ್ ಮಾಡಿದ್ ಬಿರಿಯಾನಿ ಅಂತ. ಖಂಡಿತ ನೀನ್ ಮಾಡಿದಂತ ಬರಲ್ಲ. ಸುಮ್ಮನೆ ನಿನಗೆ ನೀನೇ ಹೊಗಳ್ಕೊತಾ ಇದೀಯಾ. ಸಖತ್ ಹೊಟ್ಟೆ ಸುಸ್ತದೆ, ಬೇಗ ಮಾಡು. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಓಕೆ, ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ನಿನ್ ಬಿರಿಯಾನಿ. ನಾನು ಆಕ್ಚುಲಿ ಒಂದು ಮಿಸ್ ಮಾಡಿದ್ದೀನಿ, ಸಾಲ್ಟ್ ಮಿಸ್ ಮಾಡಿದ್ದೀನಿ. ಸೊ ಸಾಲ್ಟ್ ಅಲ್ಲಿ ಇಟ್ಟಿಲ್ಲ. ಏನ್ ಹೇಳ್ಕೊಡ್ತೀಯ ಬಿರಿಯಾನಿ ಮಾಡೋದು? ಸಾಲ್ಟ್ ಒಂದ್ ನಿಮಿಷ ತಗೊಂಬತ್ತೀನಿ ತಡಿ. ವೇಟ್, ಎಲ್ಲಿದೆ ಸಾಲ್ಟ್? ಸಾಲ್ಟ್ ಎಲ್ಲ ತುಂಬಾ ಗಡಿಬಿಡಿ. ನೀನೇ ತಗೊಂಬೋಗು ಸಾಲ್ಟ್. ಎಕ್ಸ್ಪೀರಿಯನ್ಸ್ ಕುಕ್ಕು ಪ್ಲಸ್ ಅನ್ಎಕ್ಸ್ಪೀರಿಯನ್ಸ್ ಕುಕ್ ಯಾರು ಅಂತ ನೋಡಿ. ಸಾಲ್ಟ್ ಹಾಕೋದು ಮರ್ತೋಗ್ಬಿಟ್ಟದೆ. ಬೇಗ ತಗೊಂಬ. ಇವಾಗ ಹಾಕಿದ್ರು ಪರವಾಗಿಲ್ಲ ಕಣ, ಯಾವಾಗ ಬೇಕಾದ್ರೆ ಹಾಕ್ಬೋದು ಸಾಲ್ಟ್. ಏನ್ ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬೇಕಾ ಸಾಲ್ಟ್ನ? ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೇಕಾ ಸಾಲ್ಟ್? ಇಲ್ಲ ನೋಡಿ, ಸಾಲ್ಟ್ ಇಲ್ಲಿದೆ. ಸಾಲ್ಟ್ ಏನಕ್ಕೆ ಹಾಕ್ತಾ ಇದೀನಿ ಅಂದ್ರೆ, ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಟೊಮೆಟೊ ಬೇಗ ಬೇಯತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಇಲ್ಲ ನಿಜ, ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ. ಎಷ್ಟು ಸ್ಪೂನು? 3 ಸ್ಪೂನು ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬಹುದು. ರುಚಿಗೆ ಎಷ್ಟು ಬೇಕೋ. ನಾವು ವೈಟ್ ಸಾಲ್ಟ್ ಯೂಸ್ ಮಾಡಲ್ಲ, ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು. ಸೊ ಒಂದ್ಸತಿ ಚೆಕ್ ಮಾಡ್ಬಿಡಿ.
ಪಿಂಕ್ ಸಾಲ್ಟ್ ಚೆಕ್ ಮಾಡಿ ಅಲ್ಲ ನೋಡಿ ನೋಡಿ. ಚೆಕ್ ಮಾಡಿ ಅಂದ್ರೆ ಅದೇನು ಕ್ಯಾಮ್ರಾಯಿಂದ ಬಂದ್ಬಿಟ್ಟು ಚೆಕ್ ಮಾಡ್ತಾರ? ನೋಡಿ ಏನು ಹೇಳಬೇಕು? ನೋಡಿ ಒಂದು ಸ್ವಲ್ಪ ನೋಡಿ. ಒಂದು ಸ್ವಲ್ಪ ನೋಡಿ. ಹಂಗೆ ಚೆನ್ನಾಗಿ ನೀ ಮಾಡಮ್ಮ, ಆಮೇಲೆ ನಾನು ಮಾಡಿದೆ ಅಂತ ಹೇಳ್ಬಿಡ್ತೆ. ಅವಳೇ ಮಾಡ್ತಾ ಇರೋದು, ನಾನೇನು ಮಾಡ್ತಾ ಇಲ್ಲ. ಕ್ರೆಡಿಟ್ ನೀನೇ ತಗೊಳ್ಳೋ ಥರ ಕಾಣಿಸ್ತಾ ಇದೆ. ಬೇಡಪ್ಪ, ನಮಗೆ ಕ್ರೆಡಿಟ್ ನಮ್ಮ ಜನ ಪ್ರೀತಿ ಕೊಟ್ಟಿದ್ದಾರೆ, ಅದಕ್ಕಿಂತ ಏನು ಬೇಕು ನಂಗೆ? ಪ್ಲೀಸ್ ಜನರೇ. ಇನ್ನ ಇಷ್ಟೊಂದು ಐಟಮ್ ಇದೆ, ಇದು ಯಾವಾಗ ಹಾಕ್ತೀಯಾ? ಇದು ಹಾಕ್ತೀನಿ. ಪೇಷನ್ಸ್ ಇದ್ರೆ ಏನು ಪ್ರೀತಿ? ಇಲ್ಲ ಇಲ್ಲ, ಪೇಷನ್ಸ್ ಇದ್ರೆ ನಮಗೆಲ್ಲ ಅದಾಗೆ ಬರುತ್ತೆ. ಅಲ್ಲ, ಅದು ಫಸ್ಟ್ ವರ್ಡ್ ಏನೋ ಬೇರೆ ಇತ್ತು. ನಾನು ಹೇಳದ್ನ 10 ಮಿನಿಟ್ಸ್ಗೂ ಚೇಂಜ್ ಆಗ್ತಾ ಇರತ್ತೆ. ಪ್ರೀತಿ ಮಾತ್ರ ಚೇಂಜ್ ಆಗಲ್ಲ. ಆಯ್ತಾ ಇಲ್ಲ ಗುರು? 13 ವರ್ಷದಿಂದ ನನ್ನ ಜೊತೆ ಜಗಳ ಆಡದೆ ನನ್ನ ಜೊತೆ ಇದೆಯಾ ಅಂದ್ರೆ ಬಿಕಾಸ್ ಆ ಥರ ಇದೀನಿ ನಾನು. ಬಂಗಾರದ ಮನುಷ್ಯ. ನನ್ನ ಹತ್ರ ಆನ್ಸರೇ ಇಲ್ಲ. ಅದಕ್ಕೆ ಅಲ್ವಾ ಇಡೀ ಕರ್ನಾಟಕ ನನ್ನನ್ನು ಮೆಚ್ಚಿರೋದು. ಅಯ್ಯೋ, ತಲೆ ತಿರ್ಗ್ತಾ ಇದೆ ನನ್ಗೆ. ಆಯ್ತಾಯ್ತು, ಬೇಗ ನೆಕ್ಸ್ಟ್ ಏನ್ ಹೇಳು. ಇವಾಗ ಆಯ್ತು, ಇಷ್ಟ ಆಗಿದೆ. ಓಕೆ, ಗೀ ಎಲ್ಲ ಬಿಟ್ಕೊಂತ ಇದೆ. ಎಲ್ಲಿ ಬಿಟ್ಕೊಂತ ಇದೆ? ಅಲ್ಲಿ. ನೀನು ರಕ್ಷಿತಾ ಜೊತೆ ಸೇರಿ ಅವಳ ತರನೇ ಆಗ್ಬಿಡಿದ್ಯಾ? ಯಾಕೆ? ಸಿಸ್ಟರ್ ಅಲ್ವಾ? ಆಯ್ತಮ್ಮ. ಓಕೆ, ನೆಕ್ಸ್ಟ್ ಇದಾಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಏನದು ಹೇಳೋ? ಮಿಕ್ಸಿಯಲ್ಲಿ ಹಾಕ್ತೀನಿ ಅಂತ ಹೇಳು. ಮಿಕ್ಸಿಯಲ್ಲಿ ನಾನು ಪುದೀನ ಹಾಕ್ತಾ ಇದ್ದೀನಿ. ಓಕೆನಾ? ಸಿ, ಇದು ಚಾಪ್ ಮಾಡಿ ಕೂಡ ಹಾಕ್ಬೋದು. ನಾನು ಹಾಗೆ ಹಾಕ್ತಾ ಇದ್ದೀನಿ, ವಾಶ್ ಮಾಡಿ. ಓಕೆ, ಅಷ್ಟು ಚಿಕ್ಕ ಇದ್ರಲ್ಲಿ ಅಷ್ಟೊಂದು ಆಗ್ತಾ ಇದೆಯಾ? ಪರವಾಗಿಲ್ಲ. ಇದು ಚಿಕ್ಕದ್ರಲ್ಲಿ ಯಾಕೆ ಅಂದ್ರೆ ನೀಟಾಗಿ ಗ್ರೈಂಡ್ ಆಗತ್ತೆ, ನನಗೆ ಕಂಫರ್ಟೇಬಲ್. ಪುದೀನ ಇಸ್ ಗ್ರೈಂಡ್ ಆಗಿದೆ. ಅದ್ರ ಜೊತೆಗೆ ನಾನು ಕೊರಿಯಂಡರ್ ಲೀವ್ಸ್ನ ಹಾಕ್ತಾ ಇದ್ದೀನಿ. ಏನು ಚಿಕ್ಕ ಮಿಕ್ಸಿಯಲ್ಲಿ ಆ ಥರ ಹಾಕಿ ಗ್ರೈಂಡ್ ಮಾಡ್ತಾ ಇದೆಯಾ? ಸಾಕು. ಇವಾಗ ನಾನು ನೋಡಿ ಈ ಥರ, ಅಂದರೆ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿಲ್ಲ, ಫುಲ್ ನೈಸ್ ಆಗಿಲ್ಲ, ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಅಂತ. ಓಕೆನಾ? ಓಕೆ, ಇವಾಗ ಇದನ್ನ ಇದಕ್ಕೆ ಹಾಕ್ಬೇಕಾ? ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಸೂಪರ್. ಓ, ಇದು ಗ್ರೀನ್ ಕಲರ್ ಬರುತ್ತಾ ಬಿರಿಯಾನಿ? ಎಸ್, ಗ್ರೀನ್. ಓ, ವಾಸನೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಬರೀ ಕೊತ್ತಂಬರಿ ಮತ್ತೆ ಪುದೀನ. ಓಕೆನಾ? ಡನ್, ಸಾಕು ಬಿಡಿ. ಈಗ ಇದನ್ನೆಲ್ಲ ತೋರಿಸ್ಬಿಟ್ರೆ ಯಾರೂ ಅಡುಗೆ ಮಾಡಲ್ಲ ಮನೇಲಿ. ಇಲ್ಲ, ನೋಡಬೇಕು, ಅದು ನ್ಯಾಚುರಲ್ ಆಗಿ ತೋರಿಸ್ಬೇಕು. ಫಿಂಗರ್ಸ್ ಮಾತ್ರ ಯೂಸ್ ಮಾಡಿ. ದಯವಿಟ್ಟು ಕೈ ಒರೆಸ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ನೆಕ್ಸ್ಟ್? ಇದು ಫುಲ್ ಡ್ರೈ ಅಂದ್ರೆ ಸ್ವಲ್ಪ ವಾಟರ್ ಅಬ್ಸರ್ವ್ ಆದ್ಮೇಲೆ ಮಟನ್ ಹಾಕ್ತೀನಿ. ಓಕೆ, ಮಸಾಲೆಗಳೆಲ್ಲ ಹಂಗೆ ಇದೆ. ಮಸಾಲ ಎಲ್ಲ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಯಾವಾಗ ಹಾಕ್ತೀಯಾ? ಇದನ್ನ ಮಟನ್ ಸ್ಟಾರ್ಟಿಂಗ್ ಹಾಕ್ಬೇಕಲ್ಲ ಅದು? ಮಟನ್ ಹಾಕಾದ್ಮೇಲೆ. ಓ, ಮಟನ್ ಹಾಕಿದ್ಮೇಲೆ ಹಾಕ್ಬೇಕಾ? ಆ ಸ್ಪೈಸಸ್ ಹಾಕ್ಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಆ ತರ. ಇದು ರೈಸ್ ಎಲ್ಲ ಅದಂಗ್ ರೆಡಿ ಮಾಡ್ಕೋಬೇಕು? ರೈಸ್ ಎಲ್ಲ ಇದು ಕುಕ್ಕರ್ ಇದು ಕೂಗಿಸ್ತೀನಲ್ವಾ, ಅವಾಗ ಹೇಳ್ತೀನಿ ಅದನ್ನ, ಇವಾಗ್ಲೇ ಹೇಳಲ್ಲ. ಏನಮ್ಮ ಇದು ಬಿರಿಯಾನಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಬಿರಿಯಾನಿ? ಇದು ನನ್ನ ಸ್ಟೈಲ್ ಬಿರಿಯಾನಿ. ನೋಡಕ್ಕಂತೂ ವಾಸನೆ ನೋಡಕ್ಕೆ ಸಕ್ಕದಾಗಿದೆ, ವಾಸನೆ ಕೂಡ ಸಕ್ಕದಾಗಿ ಬರ್ತಾ ಇದೆ. ನೋಡೋಣ, ತಿಂದ ಮೇಲೆ ಹೇಳ್ತೀನಿ ರಿವ್ಯೂ. ಓಕೆ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಆಕ್ಚುಲಿ. ನೆಕ್ಸ್ಟ್ ಏನ್ ಮಾಡ್ಲಿ? ಓಕೆನಾ? ಇಲ್ಲ, ಇದು ಇನ್ನೊಂದ್ ಸ್ವಲ್ಪ ಇದಾಗ್ಬೇಕು, ಏನಾಗ್ಬೇಕು? ಸ್ಮೆಲ್ ಆಚೆ ಬರ್ಬೇಕಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಸ್ಮೆಲ್ ಆಚೆ ಬರುತ್ತೆ. ಬರುತ್ತೆ. ಎಲ್ಲ ಬಂದ್ಮೇಲೆ ಓಕೆ ಆಗಿದೆ. ಈಗ ಒಂದು 1 ಮಿನಿಟ್ ಆಯ್ತಾ? 1 ಮಿನಿಟ್ ಆಯ್ತು. 1 ಮಿನಿಟ್ ಆದ್ಮೇಲೆ ಓಕೆ ಗೈಸ್, ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮಟನ್. ನನ್ನ ಫೇವ್ರೆಟ್ ಮಟನ್. ಇವಾಗ ಮಟನ್ ಹಾಕ್ತಾವ್ರು ನೋಡಿ, ನನ್ನ ಫೇವ್ರೆಟ್. ಇದೇ ಫೇವ್ರೆಟ್ ಪಾರ್ಟ್. ಓಕೆನಾ? ಹೆಂಗಿದೆ ನೋಡು ಮಟನ್, ಎಳೆ ಮಟನ್ನು ನೋಡ್ತಾ ಇದ್ರೆ ನನಗೆ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆಯಿಂದ ಏನೂ ಊಟ ಕೊಟ್ಟಿಲ್ಲ ಗೈಸ್. ಬಿರಿಯಾನಿ ಮಾಡ್ತೀನಿ ಎಲ್ಲಿಂದ ಬಂತು ಗೈಸ್? ಓಕೆ, ಒಳ್ಳೆ ಮಟನ್ ದಯವಿಟ್ಟು ಫುಲ್ ಹಾಕ್ಬಿಟ್ಯಾ? ಗ್ರೇವಿ ಮಾಡಲ್ವಾ? ಗ್ರೇವಿ ಬೇಡ, ಹಾಗೆ ತಿನ್ಬೋದು. ಇದು ನನ್ನ ಸ್ಪೆಷಲ್ ಅಲ್ವಾ, ಇದೇ ಜ್ಯೂಸಿ ಆಗಿ ಬರುತ್ತೆ. ಜ್ಯೂಸಿ ಪುದೀನ ಮಟನ್ ಬಿರಿಯಾನಿ. ಜ್ಯೂಸಿ ಜ್ಯೂಸಿ ನಾನೆಲ್ಲೂ ಕೇಳಿರಲ್ಲಪ್ಪ. ಜ್ಯೂಸಿ ಬಿರಿಯಾನಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇದು ನನ್ನ ಸ್ಟೈಲ್ ಅಲ್ವಾ? ಓಕೆ, ಮಟನ್ ಆಯ್ತು. ಆಮೇಲೆ ನೆಕ್ಸ್ಟ್? ಓಕೆ, ಅದಿನ್ನ ಸ್ವಲ್ಪ ವಾಟರ್ ಬಿಟ್ಕೋಬೇಕು. ಆಯ್ತು.
ಜ್ಯೂಸಿ ಪುದೀನ ಮಟನ್ ಬಿರಿಯಾನಿ ಕೇಳಿದ್ದೀರಾ ಯಾವತ್ತಾದ್ರು? ಬಟ್ ಇದು ಫಸ್ಟ್ ಟೈಮು ನೋಡೋಣ. ಜ್ಯೂಸಿ ನಾನು ಆ್ಯಡ್ ಮಾಡಿರೋದು ಅದು. ಹೌದು, ಅಲ್ಲ ಮಟನ್ ಎಲ್ಲ ಜ್ಯೂಸಿ ಇರುತ್ತೆ, ತಲೆ ಕೆಟ್ಕೋಬೋದು. ಇದು ಇವಾಗ ಇದೊಂದು ಬೇಡ, ಒಂದು 5 ಮಿನಿಟ್ಸ್ ಇದನ್ನು ಏನು ಮಾಡುತ್ತಾರೆ, 5 ಮಿನಿಟ್ಸ್ ಏನು ಮಾಡ್ತೀವಿ, ಇದು ಬೇಯಿಸ್ತಾ ಇದ್ದೀವಿ, ತಿರುಗಿಸ್ತೀವಿ. 5 ನಿಮಿಷನಾ? ಹೈ ಫ್ಲೇಮಲ್ಲಿ ಇದನ್ನ ತಿರುಗಿಸ್ತೀವಿ. ಆಯ್ತು. ಈ ಥರ ಹೇಳ್ಕೊಟ್ರೆ ಅವರು ಮಾಡ್ದಂಗೆ ಅಡುಗೆ. ನಾನು ಫಸ್ಟ್ ಟೈಮ್ ಅಲ್ವಾ. ಆಯ್ತು, ನೋ ಪ್ರಾಬ್ಲಮ್. ನಾನು ಇದೀನಲ್ಲ, ಹೇಳ್ಕೊಡ್ತೀನಿ, ಟೆನ್ಷನ್ ತೊಗೊಂಬಿಡ. ಅದಕ್ಕೆ ಅಲ್ಲ, ಅಡುಗೆ ಮಾಡ್ತೀನಿ, ಬಟ್ ಅರ್ಥ ಆಯ್ತು. ಈ ಥರ ಹೇಳ್ಕೊಂಡು ಮಾಡ್ತಾ ಇರೋದು ಫಸ್ಟ್ ಟೈಮ್, ಅದಕ್ಕೆ ಸ್ವಲ್ಪ ಸ್ಲೋ. ಫಸ್ಟ್ ಟೈಮ್ ಹಿಂಗೆ ಆಗುತ್ತೆ, ಆಮೇಲೆ ನಮ್ಮನ್ನೇ ಸೈಡ್ಗೆ ಹಾಕ್ಬಿಟ್ಟು ನೀನು ಒಬ್ಳೆ ಮಾಡ್ತಿರ್ತೇನೆ ನೋಡು. ಇಲ್ಲ, ಖಂಡಿತ ಇಲ್ಲ, ಆ ಥರ ಎಲ್ಲ ಮೋಸ ಮಾಡಲ್ಲ. ಓಕೆ, ಇದೀಗ ನೀರು ಬಿಟ್ಕೊಂತ ಇದೆ ಸ್ಲೋ ಆಗಿ. ಇದೀಗ ಸ್ಲೋ ಆಗಿ ಕೊತ ಅಂತ ಇದೆ. ಕೊತಾನ ಯಾವುದು ಅದು? ಕೊತ ಆಯ್ತು, ಅದೇನೋ ಕೊತ ಅಂತೆ ಆಗ್ತಾ ಇದೆ. ಇವಾಗ ನಾನು ತೋರಿಸ್ಬಿಟ್ಟು ಹಾಕು. ಇಲ್ಲಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕು. ಆ 1, ಆ 2 ಅಷ್ಟೇ. ಓಕೆನಾ? ಇದನ್ನು ಚೆನ್ನಾಗಿ ತಿರುಗಿಸಿ ಆನಂತರ ಬೇರೆ ಸ್ಪೈಸಸ್ ಹಾಕಿ. ಅದು ಫಸ್ಟ್ಗೆ ಹಾಕಿದ್ದಿದೆ ಫ್ರೈ ಚೆನ್ನಾಗಿರುತ್ತಾ ಅಂತ? ಇಲ್ಲ, ಇವಾಗ ಸ್ಮೆಲ್ ಅರೋಮಾ ಚೆನ್ನಾಗಿ ಬರುತ್ತೆ. ಅದು ಹಸಿ ಸ್ಮೆಲ್ ಬರಲ್ವಾ? ಇಲ್ಲ, ಬರಲ್ಲ. ಇದನ್ನ ಒಂದು ವಿಶಿಲ್ ಹಾಕಿಸ್ಕೊಂಡ್ಮೇಲೆ ತಿರ್ಗಾ ನಾವು ರೈಸ್ ಇದರಲ್ಲಿ ಸೊ ಬರಲ್ಲ. ನನ್ನ ಕಾನ್ಸೆಪ್ಟ್ ಇದು, ನಂಗೆ ಗೊತ್ತಿಲ್ಲ, ಬಟ್ ಇದರಲ್ಲಿ ನಾನು ಮಾಡೋದು ಇದೇ ಥರ. ಓಕೆನಾ? ಪೇಷನ್ಸ್. ಒಂದು 5 ಮಿನಿಟ್ಸ್ ಇದನ್ನು ಮತ್ತೆ ತಿರುಗಿಸ್ಬೇಕು. ಆ್ಯಕ್ಚುಲಿ ಒಬ್ಬರೇ ಅಡುಗೆ ಮಾಡೋದು ಈಸಿ. ಹೇಗಿದೆ? ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೆಂಗಿದೆ ನೋಡಿ, ಇಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಕಲರ್ ಚೆನ್ನಾಗಿದೆ, ಕಲರ್ ಸಕ್ಕದಾಗಿ ಬಂದಿದೆ, ನೋಡಕ್ ಕೂಡ ಸಖತ್ ಖುಷಿ ಆಗ್ತಾ ಇದೆ ನೋಡಕ್ಕೆ. ಬಟ್ ಇನ್ನ ಇಂಗ್ರೀಡಿಯೆಂಟ್ಸ್ ಯಾವಾಗ ತಿಂತೀನೋ ಗೊತ್ತಿಲ್ಲ. ಇನ್ನೂ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಬಂದು ಎಲ್ಲ ಸ್ಪೈಸಿ ಪೌಡರ್ಸ್ ಹಾಕ್ತಿದ್ದೀನಿ. ಅರಿಶಿನ ಹೇಳ್ಬಿಟ್ಟು ಹಾಕು, ಎಲ್ಲ ಒಂದೊಂದೇ. ಅರಿಶಿನ ಫಸ್ಟು. ಓಕೆನಾ? ಇದು ನೆಕ್ಸ್ಟ್ ಧನ್ಯ ನಾನು 1.5 kg ಮಟನ್ಗೆ 1, ಹೇಳು ಎಷ್ಟು ಅಂತ. 4 ಸ್ಪೂನ್ ಹಾಕ್ತಾ ಇದ್ದೀನಿ. ಅಂದಾಜು ಎಲ್ಲ ಅಂದಾಜು. ನಾನು 4 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, 4 ಸ್ಪೂನ್ ಸೈಡಿಗೆ ಇಡೋಣ. ಆಗಿದೆ. ಇದು ಮೀಟ್ ಮಸಾಲ ನಾನು ಹೇಳಿದ್ನಲ್ಲ, ಅದಿದು. ಓಕೆ, 1 ಸ್ಪೂನ್ ಗರಂ ಮಸಾಲ ಬದಲು 1, ಮೀಟ್ ಮಸಾಲ 2, 3 ಅಷ್ಟೇ. ಆಯಿತು. ನೆಕ್ಸ್ಟ್ ನಾನು ಯಾವುದು ಖಾರದ ಪುಡಿ ಆಗಲಿ ಗ್ರೀನ್ ಚಿಲ್ಲಿ ಆಗಲಿ ಹಾಕಿಲ್ಲ. ಇದು ನಾನು ಹೇಳಿದ್ನಲ್ಲ, ಊರಿಂದ ತಂದಿದ್ದೀನಿ. ಲೈಕ್ ಚಿಕ್ಕ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಇದು ಪುಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಊರ್ ಕಡೆ. ತುಂಬಾ ಸ್ಪೈಸಿ ಇರುತ್ತೆ. ಸೊ ನಾನು ಹೆಲ್ತ್ಗೆ ಒಳ್ಳೇದಂತ ಏನು ಅಂದ್ರೆ ಇದು ಗ್ಯಾಸ್ ಆಗಲ್ಲ, ಅದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್, 1.5 ಸಾಕು. ನಿಮ್ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಯಾವಾಗ ಹಾಕ್ಬೇಕು? ಇದಿಲ್ಲ ಅಂದ್ರೂ ಪರವಾಗಿಲ್ಲ, ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ನಿಂಬೆಹಣ್ಣು ಯಾವಾಗ ಹಾಕ್ಬೇಕು? ನಾನು ಮಾಡ್ತೀನಿ ಬಿಡು. ಲೆಮನ್ ಲಾಸ್ಟ್ ಯೂಸ್ ಮಾಡ್ತೀನಿ. ಇದನ್ನ ಇವಾಗಲೇ ಹಾಕಲ್ಲ, ಇದನ್ನ ಹಾಕಿ ಕೂಗ್ಸಲ್ಲ. ರೈಸ್ ಎಲ್ಲ ಹಾಕಾದ್ಮೇಲೆ ಲೆಮನ್ ಯೂಸ್ ಮಾಡಿ. ಆಮೇಲೆ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ನನ್ನ ಮೇನ್ ಫೋಕಸ್ ಏನು ಅಂದ್ರೆ ಹೆಲ್ದಿ ಆಗಿರ್ಬೇಕು ಅಂಡ್ ಮನೆಯಲ್ಲಿ ಅಡುಗೆ ಎಲ್ಲರೂ ಮಾಡಬೇಕು. ಮನೇಲಿ ಅಡುಗೆ ಮಾಡಿದ್ರೆ ಎಲ್ಲರೂ ಹೆಲ್ದಿ ಆಗಿರ್ತಾರೆ. ಜಿಮ್ಗೆ ಹೋಗೋದು ಬೇಡ, ಮನೇಲಿ ಊಟ ಮಾಡಿ ಫಸ್ಟ್, ಅವಾಗೇ ನೀವು ಆಟೋಮೆಟಿಕ್ ಆಗಿ ಹೆಲ್ದಿ ಆಗಿ ಹೋಗ್ತೀರಾ. ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್. ಓಕೆ, ಅಷ್ಟೇ. ಇನ್ನೇನು ಕಂಟಿನ್ಯೂ ಮಾಡಿ. ಇದು ರೈಸ್ ಇವಾಗಲೇ ಹಾಕಲ್ಲ. ಇದನ್ನ ನಾನು ಒಂದು ವಿಶಿಲ್ ಆದ್ಮೇಲೆ ನಾನು ತಿರ್ಗಾ ಇದನ್ನ ಬೇರೆ ವೆಸಲ್ಗೆ ಶಿಫ್ಟ್ ಮಾಡ್ತೀನಿ, ಆಗ ರೈಸ್. ಓಕೆ, ಇದೆಲ್ಲ ಆದ್ಮೇಲೆ ಸ್ಪೂನ್ ನಲ್ಲಿ ಇದೊಂದು ವಿಶಿಲ್ ಆಗೋ ತನಕ ಪ್ಲೀಸ್ ವೆಯ್ಟ್ ಮಾಡಿ. ಸ್ಪೂನ್ ನಲ್ಲಿ ಇಡ್ತೀನಿ. ಎಸ್, ಇದನ್ನ ಹಾಕ್ತೀನಿ. ಕ್ಲೋಸ್ ಮಾಡ್ಲಾ? ಎಸ್. ಓಕೆ, ಕ್ಲೋಸ್ ಮಾಡಿದೆ. ಕ್ಲೋಸ್ ಮಾಡಿದ್ದೀನಿ ಅಂತ ಸೌಂಡ್ ಬರತ್ತೆ. ಒಂದು ವಿಸಿಲ್ ತನಕ ವೇಟ್ ಮಾಡೋಣ. ನಾನು 1.5 kg ಮಟನ್ಗೆ ಇದರಲ್ಲಿ 4 ಗ್ಲಾಸ್ ರೈಸ್ ಹಾಕ್ತಾ ಇದ್ದೀನಿ. ಯಾವ ರೈಸ್ ಅದು? ಇದು ಜೀರಾ ರೈಸ್. ಸಕ್ಕತ್ತಾಗಿ ಬರುತ್ತೆ ಗೈಸ್. ಜೀರಾ ರೈಸ್ ಯೂಸ್ ಮಾಡ್ಬಿಡಿ. ನಂಗೆ ಬಾಸ್ಮತಿ ಇಷ್ಟ ಆಗಲ್ಲ. ಜೀರಾ ರೈಸ್ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸಕ್ಕತ್ತಾಗಿ. 2 ಗ್ಲಾಸ್ 3
4 ಗ್ಲಾಸ್ 4 ಗ್ಲಾಸ್. ಓಕೆ ಡನ್. ಓಕೆನಾ? 4 ಗ್ಲಾಸ್ ಇದು ರೈಸ್ ವಿಶಿಲ್ ಆದ ಹಾಕಿದ್ಲು. ತಕ್ಷಣ 4 ಗ್ಲಾಸಸ್ ಆಫ್ ರೈಸ್ ಹಾಕಿದ್ದೀನಿ. ಇದನ್ನ ನೆನ್ಸಿಡ್ತೀನಿ. ಸೊ ಅದು ವಿಶಿಲ್ ಆಗ ಇದು ಏನ್ ಗೊತ್ತಾ ಗೈ, ಸ್ಟಾರ್ಟಿಂಗ್ ಅಲ್ಲೇ ಹಾಕಿ ನೆನ್ಸಿಟ್ಬಿಡಿ ಮುಂಚೆನೆ. ಇವ್ರ ಮಾತು ತಗೋಬೇಡಿ, ಮುಂಚೆನೆ ನೆನ್ಸಿಟ್ರೆ ಮುದ್ದೆ ಆಗ್ಬಿಡತ್ತೆ. ಅದ್ ಮಾಡ್ಬೇಡಿ. ವಿಶಿಲ್ ಆದ ತಕ್ಷಣ ಇದನ್ನ ನೆನ್ಸಿಡಿ. ಸೊ ಅದು ವಿಶಿಲ್ ಹೋಗೋ ಅಷ್ಟ್ರೊಳಗೆ ಸರಿ ಹೋಗಿರುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ಕಾನ್ಸೆಪ್ಟ್, ಇವಳು ಇದನ್ನ ಸಪ್ರೇಟ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದಾಳೆ. ಆಕ್ಚುಲಿ ಇದನ್ನ ನೀವು ಡೈರೆಕ್ಟ್ ಹಾಕ್ಬೋದು, ಡೈರೆಕ್ಟ್ ಹಾಕ್ಬಿಟ್ಟು ಬಿರಿಯಾನಿ ತರ ಮಾಡ್ಬೋದು. ಇವಳ್ದೇನೋ ಸ್ಪೆಷಲ್ ಟೆಕ್ನಿಕ್, ಇದನ್ನ ಸಪ್ರೇಟ್ ಅದನ್ನ ಸಪ್ರೇಟ್ ಆಗಿ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತಾರೆ. ಎಸ್, ಸೀದೋಗ್ಬಿಟ್ರೆ ಅಂತ ನನ್ಗೆ ಆ ಭಯಕ್ಕೆ ನಾನು ಕೂಗಿಸ್ತಾ ಇಲ್ಲ. ಆಯ್ತಾಯ್ತು. ಕುಕ್ಕರಲ್ಲಿ ನಾವು ಏನು ಬೇಯಿಸ್ಕೊಂಡಿದ್ವೋ ಮಟನ್ ಆ್ಯಂಡ್ ಮಸಾಲ, ಅದನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಹಿಂಗೆ ಹಾಕೊಂಡಿದೀವಿ ನೋಡಿ, ಈ ತರ ಒಂದು ಹಾಕೊಂಡಿದೀವಿ. ಇವಾಗ ರೈಸು ಮತ್ತೆ ವಾಟರ್ ಆ್ಯಡ್ ಮಾಡ್ಬೇಕು ಇದಕ್ಕೆ. ಆ್ಯಡ್ ಮಾಡಮ್ಮ. ಸೊ ನಾನು 4 ಗ್ಲಾಸಸ್ ಆಫ್ ವಾಟರ್ ಹಾಕಿದೆ. ಆಲ್ರೆಡಿ ಇಲ್ಲಿ 1 ಗ್ಲಾಸ್ ಆಫ್ ವಾಟರ್ ಇದೆ ಒಳಗಡೆ. ಸೊ ಅದಕ್ಕೆ ನಾನೀಗ ಇದು 2 ಆಯಿತು. ಆಮೇಲೆ ಆದಷ್ಟು ಬಿಸಿನೀರು ಹಾಕಿ. ಕೋಲ್ಡ್ ವಾಟರ್ ಹಾಕಿದ್ರೆ ಟೆಂಪರೇಚರ್ ಎಲ್ಲ ಡೌನ್ ಆಗುತ್ತೆ. ಸೊ ಅದಕ್ಕೆ ಬಿಸಿನೀರು ಹಾಕ್ತಾ ಇದ್ದೀನಿ. 3 ಸಾಕು. ಓಕೆ ಆಯ್ತು, ನೀರು ಹಾಕೋದು. ಬಿರಿಯಾನಿ ಆಲ್ಮೋಸ್ಟ್ ಆಗೋಯ್ತು ನೋಡಿ, ಹೆಂಗೆ ಕಾಣಿಸ್ತಾ ಇದೆ. ನೀವು ಬೇಕಾ ಕುಕ್ಕರಲ್ಲಿ ಹಾಕ್ಬಿಟ್ಟು ರೈಸ್ನ ವಿಸಿಲ್ ಹೊಡಿಸ್ಬೋದು. ನಾವು ಈ ಥರ ಓಪನ್ ಪಾತ್ರೆ ತಗೊಂಡು ಸ್ಲೋ ಕುಕ್ಕಿಂಗ್ ಮಾಡ್ತೀವಿ, ಯಾಕಂದರೆ ತುಂಬ ಟೇಸ್ಟ್ ಬರುತ್ತೆ ಹಿಂಗೆ ಮಾಡಿದಾಗ. ಸ್ಲೋ ಆಗಿ ಕುಕ್ ಆಗುತ್ತೆ ರೈಸು ಮತ್ತು ಮಟನ್ನು. ರೈಸ್ ಹಾಕ್ತಾ ಇದ್ದಾರೆ ನೋಡಿ, ರೈಸ್ ಎಲ್ಲ ಹಾಕಿದ್ಲು. ಓಕೆ, ಇವಾಗ ಸ್ಪ್ರೆಡ್ ಮಾಡ್ತೀವಿ. ಯಾವ್ದು ಇದು ಪಾತ್ರೆ ಇಷ್ಟು ದೊಡ್ಡದಿದೆ? ಊರಿಗೆಲ್ಲ ಊಟ ಮಾಡ್ತಾ ಇದೆಯಾ ಏನು? ಊರಿಗೆಲ್ಲ ಬಿರಿಯಾನಿ ಮಾಡೋ ತರ ಇದೆ. ಅವಾಗ್ಲೇ ಕೇಳಿದ್ಕೆ ಉದ್ದ ಕುಕ್ಕರ್ ಅಂದ್ಯಲ್ವಾ, ಅದಕ್ಕೆ ಇವಾಗ ಸ್ವಲ್ಪ ಯಾವ್ದೋ ಒಳ್ಳೆ ಫುಟ್ಬಾಲ್ ಸ್ಟೇಡಿಯಂ ತರ ಐತೆ ಪಾತ್ರೆ. ಆಯ್ತು, ಇದೆಲ್ಲ ಆಯ್ತಾ? ಮುಗಿತಾ ಇದು? ಮುಗಿತು. ಓಕೆ, ಏನ್ ಮಾಡೋಣ, ಇದನ್ನ ಕವರ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಬಿರಿಯಾನಿ ಆಯ್ತು. ಒಂದು 30 ಮಿನಿಟ್ಸಾ? ಎಷ್ಟು? 30 ಮಿನಿಟ್ಸ್ ಬೇಕು. ನೀವು ತೆಗೆದು ನೋಡ್ತಾ ಇರ್ಬೋದು. ನೀನ್ ಮತ್ತೆ ನೀರು ಹಾಕ್ತೀಯಾ? ಇಲ್ಲ ಇಲ್ಲ, ಇದು ನನಗೆ ಕುಡಿಯಕ್ಕೆ. ಆಯ್ತು, ಕ್ಲೋಸ್ ಮಾಡು. ಮಾತಾಡಿ ಕ್ಲೋಸ್ ಮಾಡು. ಡನ್. ಓಕೆನಾ? ಹಂಗೆ ಕ್ಲೋಸ್ ಮಾಡ್ತೀನಿ ನೋಡಿ, ಹಿಂಗೆ ಕ್ಲೋಸ್. ಅಷ್ಟೇ, ಮುಗೀತು. ಸ್ಲೋ ಆಗಿ ಕುಕ್ ಆಗುತ್ತೆ. ಮಟನ್ ಎಲ್ಲ ಎಳೆ ಮಟನ್ ಅಲ್ವಾ, ಸಕ್ಕದಾಗಿ ಫ್ಲೇವರ್ ಎಳೆಯುತ್ತೆ. ಬೆಳಗ್ಗೆಯಿಂದ ಏನು ಹಾಕಿಲ್ಲ ಮನೇಲಿ ಊಟ, ಇದಕ್ಕೆ ಅಂತಾನೆ ವೆಯ್ಟ್ ಮಾಡಿಸ್ತಾ ಇದ್ದಾಳೆ. ನೋಡೋಣ ಹೆಂಗ್ ಮಾಡಿರ್ತಾರೆ ಅಂತ, ಹೆಂಗಿರುತ್ತೆ ಟೇಸ್ಟ್ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಬರ್ತೀನಿ. ಹಾಫ್ ಅನ್ ಅವರ್ ಆದ್ಮೇಲೆ ವೆಯ್ಟ್ ಮಾಡಿ. ಇನ್ನ ಎಷ್ಟೊತ್ತಪ್ಪ ಅದು ಕಾಯೋದು? ನಿಮ್ಮಮ್ಮ ಅದು ಏನ್ ಬಿರಿಯಾನಿ ಮಾಡ್ತಾರೋ. ಬಂದಪ್ಪ, ಬಾ 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 ಬಾ, ಇಲ್ಲಿಡು. ಏ ಪ್ಲೇಟ್ ಹಾಕೆ. ಆಯ್ತು, ಹಾಕಿ ಹೋಗ್ಲಿ. ಓಕೆ, ಒಂದು ನಿಮಿಷ. ಓಪನ್. ವಾವ್, ಏನು ಹಿಂಗ್ ಕಾಣಿಸ್ತಾ ಇದೆ, ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಮಾಡಿರೋ ತರ ಇದೆ. ನಿಂಗೆ ಇಲ್ಲಿ ಅಡ್ಡ ಇಟ್ಬಿಟ್ರೆ ತಟ್ಟೆ ಹೆಂಗ್ ಕಾಣಿಸುತ್ತೆ ನೋಡೋರ್ಗೆ? ತಟ್ಟೆ ಕಾಣಿಸ್ಬೇಕಲ್ವಾ? ಇದನ್ನ ಈ ತರ ಹಾಕಿ ಇವಾಗ. ವಾವ್, ನೋಡಿ, ಒಂದು ಚೂರು ಏನು ಆಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಎಸ್. ಓ, ನಲ್ಲಿ ಮೂಳೆ ಹಾಕು ನನ್ಗೆ. ರೈಸ್ ನಾನು ಅದಕ್ಕೆ ಹೇಳಿದ್ದು. ಮುದ್ದೆ ಕೂಡ ಆಗಿಲ್ಲ ಇದು. ಓಕೆನಾ? ಆಯ್ತು, ಹಾಕು. ಓಕೆ. ಓಹೋ, ವೆಯ್ಟ್ ಮಾಡಿದ್ಕೋ ಒಂಚೂರು ರೈಸ್ ಹಾಕು. ಓಕೆ, ಕೊಡಿ ಪ್ಲೇಟ್ ಕೊಡ. ನಿಮ್ಮ ಮಗನ್ಗೆ ಹಾಕು ಹಂಗೆ. ಓಹೋ, ಅದಂಗ ಒಂದು ನಲ್ಲಿ ಮೂಳೆ ಒಂಚೂರು ಹಾಕು ಪಾಪ. ಓಕೆ ರೋನಿತ್, ಎಂಜಾಯ್ ಮಾಡೋಣ. ಇದನ್ನ ಒಂಚೂರು ಸೈಡಲ್ಲಿ ಇಟ್ಬಿಡು, ಇದನ್ನ ಇಲ್ಲಿಡು. ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡೋ ಟೈಮು. ವೇಟ್. ಏನ್ ವೇಟ್ ಮಾಡ್ಲಿ? ನಾನು ಲೆಮನ್ ಹೇಳಿದ್ದೆ ಅಲ್ವಾ? ಲೈಮ್ ಒಂಚೂರು. ಇವಾಗ ಲೈಮ್ ಹಾಕೊಂಡು ತಿನ್ಬೇಕು. ಇವಾಗ ಲೈಮ್ ಹಾಕೋಬೇಕು. ಎಸ್, ವೆರಿ ಗುಡ್. ಹಾಕು. ಇದಕ್ಕೇನಾದ್ರು ಗ್ರೇವಿ ಏನಾದ್ರು ಇದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ರೈಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಟನ್ ನೋಡೋಣ. ಬಿಸಿ ಇದೆ ಮಟನ್ ಕೂಡ ನೋಡಿ. ಮಟನ್ ಕೂಡ ನೋಡಿ ಎಷ್ಟು ಹೆಂಗೆ ಬಂದಿದೆ, ಸಕ್ಕದಾಗಿ ಬಂದಿದೆ. ಟೇಸ್ಟ್ ಹೇಗಿದೆ? ಸರಿ, ಹೇಳ್ತೀನಿ. ಆ್ಯಕ್ಚುಲಿ ನಿಜ ಇಲ್ಲ,
ಸಖತ್ತಾಗಿದೆ ಬಿರಿಯಾನಿ ಮಾತ್ರ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಟೇಸ್ಟು, ಕೊರಿಯಾಂಡರು ಮತ್ತು ಪುದೀನ ಟೇಸ್ಟ್ ಇದೆಯಲ್ಲ ಸಖತ್ತಾಗಿದೆ. ಮಟನ್ ಪೀಸ್ ಕೂಡ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿದೆ ಅಂದರೆ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ಹಿಂಗೆ ಎಂಜಾಯ್ ಮಾಡಬೇಕು ಅಂದರೆ ಈ ರೆಸಿಪಿನ ಫಾಲೋ ಮಾಡಿ, ನಿಮ್ಮ ಮನೆಯಲ್ಲೂ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳಿ. ಸೊ ನನ್ನ ಚಾನಲ್ ನ್ಯೂಟನ್ ಶೆಫ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನೀನೊಂದ್ಸತಿ ಹೇಳ್ಬಿಡ. ನೀವು ಟ್ರೈ ಮಾಡಿ ಮನೇಲಿ ಒಂದ್ಸತಿ ಹೇಗಿದೆ ಅಂತ. ನ್ಯೂಟನ್ ಶೆಫ್ನ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ನೀನು ಹೇಳ, ಇನ್ನೊಂದ್ಸತಿ ಹೇಳು. ನ್ಯೂಟನ್ ಶೆಫ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಸಿ ಯು ಅಗೇನ್.